ಇಷ್ಟು ಉತ್ತ ಇದು. ಉತ್ತದಲ್ಲಿರ್ತಕ್ಕಂಥದ್ದೇ ಮಧ್ಯ ಇರ್ತಕ್ಕಂಥದ್ದೇ ಲಿಂಗ ಉದ್ಭವ ಮೂರ್ತಿ. ಇಲ್ಲೊಂದು ಇದೆ, ಇಲ್ಲೊಂದು ಹಸು ಹೆಜ್ಜೆ ಇಟ್ಬಿಟ್ಟು ಹಾಲು ಕರೆದಾಗ ಲಿಂಗ ರಂಧ್ರ ಬಿದ್ದಿರ್ತಕ್ಕಂಥ ಗುರುತು. ಶಾಂತನಾದೇವಿ, ಶಾಂತಾದೇವಿ ಸಿದ್ದೇಶ್ವರನ ಹೆಂಡತಿ. ಇದ್ರ ತವ್ರ ಮನೆಯವರು ಕಾಕ್ತೂರವರು. ಅರಿಶಿಣದ ಎಣ್ಣೆ ತಗೊಂಬರೋರು ತ್ಯಾವಣಿಗೆ ಗುಡದಪ್ಪರ ಮನೆಯವರು. ಗಂಡಿನ ನಾವೇ ಸೋಮಲಾಪುರದವರು ಅರ್ಚಕರ ಮನೆಯವರೇ ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡ್ತೀವಿ. ದೇವರು ಶಿವರಾತ್ರಿನಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆಗಿ 3 ದಿವಸದಲ್ಲಿ ರೇವತಿ ನಕ್ಷತ್ರ ದಿವಸ ರಥೋತ್ಸವ ಮಾಡ್ತೀವಿ. ದೊಡ್ಡ ಬಾತಿಯಿಂದ ಬೀರ್ಲಿಂಗೇಶ್ವರ, ರೇವಣ ಸಿದ್ದೇಶ್ವರ ಬರ್ತದೆ. ಕಾರ್ನಿ ಕೆಳಮರಿನೂ ಅಲ್ಲಿಂದನೇ ಬರ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಏಷ್ಯಾ ಖಂಡದ 2ನೆಯ ಅತಿದೊಡ್ಡ ಮಾನವ ನಿರ್ಮಿತ ಸರೋವರ ಎಂದು ಪ್ರಖ್ಯಾತಿ ಹೊಂದಿರುವ ಸೂಳೆಕೆರೆಯ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಸೂಳೆಕೆರೆ ಸಿದ್ದಪ್ಪ ದೇವಸ್ಥಾನದ ಸಂಪೂರ್ಣವಾದ ಇತಿಹಾಸ ಮತ್ತು ಇಲ್ಲಿನ ಒಂದು ಮಹಿಮೆಯ ಬಗ್ಗೆ ಇಲ್ಲಿನ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಶ್ರೀ ಸೂಳೆಕೆರೆ ಸಿದ್ದಪ್ಪನ ದೇವಸ್ಥಾನ. ಇಲ್ಲಿನ ಇತಿಹಾಸ ಅಪೂರ್ವವಾಗಿದೆ. ಅರ್ಚಕರು ಇಲ್ಲೇ ಕುಂತಿದ್ದಾರೆ. ಬನ್ನಿ ಇದ್ರ ಹತ್ರ ಇಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ತೆ. ಗುರುಗಳೇ, ನಿಮ್ಮ ಹೆಸರು? ಶಿವಶಂಕರ್ ಅಂತ ಹೇಳಿದ್ರು. ಶಿವಶಂಕರ್ ಅಂತನಾ? ಗುರುಗಳೇ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಆಮೇಲೆ ಇಲ್ಲಿನ ಮಹಿಮೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ವೀಕ್ಷಕರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಸ್ವಾಮಿ ಒಳಗಡೆ ತೆಳಗೆ ಉದ್ಭವ ಆಗಿರ್ತಕ್ಕಂಥ ಲಿಂಗು ಹಸು ಹೆಜ್ಜೆ ಇದೆ. ಮುಂದ್ಗಡೆ ಒಂದು ಹಸು ಹೆಜ್ಜೆ ಇಟ್ಬಿಟ್ಟು ಹಾಲು ಕರೆದಾಗ ಲಿಂಗು ರಂಧ್ರ ಬಿದ್ದಿರ್ತಕ್ಕಂಥ ಗುರುತಿದೆ. ಮುಂದ್ಗಡೆ ಪಾದದಲ್ಲಿ ದೇವರು ತೊಳೆದಿದ್ದು ಅಭಿಷೇಕ ಮಾಡಿದ್ದು ಪ್ರತಿಯೊಂದು ನೀರು ಒಳಗೇನೆ ಹಿಂಗುತ್ತೆ. ಹಿಂದ್ಗಡೆ ಪಾದದಲ್ಲಿ ಮಾತ್ರ ಹಾಗೆ ಇರ್ತದೆ ದೇವ್ರು ತೊಳೆದಿದ್ದು. ಇನ್ನು ಆ ಕಡೆ ಶಾಂತಾದೇವಿ ದೇವಸ್ಥಾನ ಇದೆ, ಅಮ್ಮನವರು ಪಕ್ಕದಲ್ಲಿ. ಈ ದೇವಸ್ಥಾನದ ಒಂದು ನಿಖರವಾದ ಮಾಹಿತಿ ಇದು ಎಷ್ಟನೇ ಇಸ್ವಿನಲ್ಲಿ ಸ್ಥಾಪನೆ ಆಗಿದೆ? ಎಷ್ಟನೇ ಇಸ್ವಿನಲ್ಲಿ ಸ್ಥಾಪನೆ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಅಜ್ಜರ ಕಾಲದಿಂದ ನಮ್ಮ ಫ್ಯಾಮಿಲಿ ಪೂಜೆ ಮಾಡ್ತಾರೆ. ನಮ್ಮ ಅಪ್ಪರ 5 ಜನ ಅಣ್ಣ ತಮ್ಮಂದಿರು. ನಾವು ಪ್ರತಿ ವರ್ಷ ಒಬ್ಬೊಬ್ಬರು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ನಿಮ್ಮ ವಂಶಸ್ಥರು? ನಮ್ಮ ವಂಶಸ್ಥರು. ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಎಷ್ಟು ವರ್ಷ ಆಯ್ತು ಗುರುಗಳೇ? ಇದೀಗ ಸುಮಾರು ಒಂದು 20 ವರ್ಷದಿಂದ ಹಿಂಗೆ ನಡೀತಾ ಇದೆ ಸಣ್ಣದಾಗೆ. ಈಗ ಒಂದು 10 ವರ್ಷದಿಂದ ಅಂತೂ ಫುಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆ 73ರಲ್ಲೇ ಮುಜರಾಗಿ ಸೇರಿದೆ. 73ರಲ್ಲಿ ಮುಜರಾಗಿ ಸೇರಿದೆ. ಸ್ವಲ್ಪ ನಮಗೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತಾರೆ. ಮುಜರಾಯಿ ಇಲಾಖೆಗೆ ಸೇರಿದೆಯಲ್ಲ ಫ್ರೆಂಡ್ಸ್. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಂಗಿಲ್ಲ. ಇದು ದ್ರಾವಿಡ ಶೈಲಿಯ ಒಂದು ವಾಸ್ತುಶಿಲ್ಪ ಫ್ರೆಂಡ್ಸ್. ಇದು ಹಳೆಯ ಕಾಲದ ದ್ರಾವಿಡ ಶೈಲಿದು. ಇದು ಪ್ರಥಮವಾಗಿ ಶ್ರೀ ವಿಘ್ನೇಶ್ವರನ ವಿಗ್ರಹ ಇದೆ. ಈ ಕಡೆ ಸಿದ್ದೇಶ್ವರ ದೇವಸ್ಥಾನ ಇದು ವಿಗ್ರಹ ಇರ್ಬೋದು ಮೋಸ್ಟ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ 12 ಜ್ಯೋತಿರ್ಲಿಂಗಗಳ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಅಂದರೆ ಕಂಚಿನ ಇದಕ್ಕೆ. ಇದು ಸುತ್ತ ಇರ್ತಕ್ಕಂಥದ್ದು ಇಷ್ಟು ಉತ್ತ. ಇದು ಉತ್ತದಲ್ಲಿರ್ತಕ್ಕಂಥದ್ದೇ ಮಧ್ಯ ಇರ್ತಕ್ಕಂಥದ್ದೇ ಲಿಂಗ ಉದ್ಭವ ಮೂರ್ತಿ. ಇಲ್ಲೊಂದು ಇದೆ, ಇಲ್ಲೊಂದು ಹಸು ಹೆಜ್ಜೆ ಇಟ್ಬಿಟ್ಟು ಹಾಲು ಕರೆದಾಗ ಲಿಂಗ ರಂಧ್ರ ಬಿದ್ದಿರ್ತಕ್ಕಂಥ ಗುರುತು. ಈ ಪಾದದಲ್ಲಿ ದೇವರು ತೊಳೆದಿದ್ದು ಅಭಿಷೇಕ ಮಾಡಿದ್ದು ಪ್ರತಿಯೊಂದು ನೀರು ಒಳಗೇನೆ ಹಿಂಗುತ್ತೆ. ಹಿಂದ್ಗಡೆ ಪಾದದಲ್ಲಿ ಮಾತ್ರ ಆಗಿರ್ತದೆ. ಇಷ್ಟಿಷ್ಟುದ್ದ ಹೆಜ್ಜೆ ಗುರುತುಗಳಿದಾವೆ, ಒಂದೊಂದುವರೆಗೆ ಎಣುದ್ದ. ಈ ಪಾದದಲ್ಲಿ ಮಾತ್ರ ಹೋಗುತ್ತೆ, ಹಿಂದ್ಗಡೆ ಪಾದದಲ್ಲಿ ಹಾಗೆ ಇರ್ತದೆ ದೇವ್ರು ತೊಳೆದಿದ್ದಾಗಲಿ ಪ್ರತಿಯೊಂದು. ಇದೇ ಪಾಣಿ ಬಟ್ಲೆ ಐತೆ, ಇದಕ್ಕೆ ಅಟದ ಇಟ್ಟಿರೋದು. ಇದು ಪಾಣಿ ಬಟ್ಲೆ ಐತಲ್ಲ, ಈ ಪೀಠ ಮಾತ್ರ ಕಟ್ಕಿರೋದು. ಇದು ಮಾತ್ರ ಕಲ್ಲಿನ ಉತ್ತ. ಇದು ಉತ್ತದಲ್ಲಿರ್ತಕ್ಕಂಥದ್ದು ದೇವರು ಸಿದ್ದೇಶ್ವರ ಸ್ವಾಮಿ. ಇದು ಪೂರ್ವ ಕಾಲದಲ್ಲಿ ಅದು ಗುರುತ ಅದೇ ತರ ಇದೆ ನೋಡಿ. ಅದು ಹಿಂದ್ಗಡೆ ಸ್ವಲ್ಪ ಹಂಗೆ ಹಿಡಿತೀರಾ? ಅಷ್ಟೇ ಇದೇನಿಲ್ಲ. ಅಲ್ಲಿ ನಾಗರ ಶಿಲೆನೂ ಇದೆ ಫ್ರೆಂಡ್ಸ್. ಇದು ಮೋಸ್ಟ್ಲಿ ಇದು ಹಾಲು ಬೀಳತ್ತಲ್ಲ, ಅದ್ರದ್ದು ಗುರ್ತಿರ್ಬೋದು. ಹಸು ಹಾಲು ಸ್ನೇಹಿತರೆ, ಈ ಒಂದು ದೇವಸ್ಥಾನ ದಾವಣಗೆರೆ ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರವಿದ್ದು ಚನ್ನಗಿರಿ ತಾಲೂಕಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಸೂಳೆಕೆರೆಯನ್ನು ಸ್ಥಾಪನೆ ಮಾಡಿದಂತಹ ಶ್ರೀಮಾನ್ ಶಾಂತಮ್ಮನವರ ಒಂದು ದೇವಸ್ಥಾನ. ಶಾಂತಾದೇವಿ ಸಿದ್ದೇಶ್ವರನ ಹೆಂಡತಿ. ಇದ್ರ ತವ್ರ ಮನೆಯವರು ಕಾಕ್ತೂರವರು. ಅರಿಶಿಣದ ಎಣ್ಣೆ ತಗೊಂಬರೋರು ತ್ಯಾವಣಿಗೆ ಗುಡದಪ್ಪರ ಮನೆಯವರು. ಗಂಡಿನ ನಾವೇ ಸೋಮಲಾಪುರದವರು
ಅರ್ಚಕರ ಮನೆಗೆ ಅರಿಶಿನ ಹಚ್ಚಿ ಶಾಸ್ತ್ರ ಮಾಡ್ತೀವಿ. ದೇವರು ಶಿವರಾತ್ರಿನಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆಗಿ 3 ದಿವಸದಲ್ಲಿ ರೇವತಿ ನಕ್ಷತ್ರ ದಿವಸ ರಥೋತ್ಸವ ಮಾಡ್ತೀವಿ. ದೊಡ್ಡ ಬಾತಿಯಿಂದ ಬೀರ್ಲಿಂಗೇಶ್ವರ, ರೇವಣ ಸಿದ್ದೇಶ್ವರ ಬರ್ತದೆ. ಕಾರ್ನೆ ಕೆಳ ಮರಿನೂ ಅಲ್ಲಿಂದನೇ ಬರ್ತಾರೆ. ಈಗ ಒಂದು 10 ವರ್ಷ ಆಯ್ತು ಅವ್ರು ತೀರ್ಕೊಂಡ್ಮೇಲೆ ಕಾರ್ನೆ ಕೆಳಗೆ ಮರಿ ತಗೊಂಡಿಲ್ಲ. ಬಂದು ಬೆಳಗ್ಗೆ ತೇರು ಮಾಡ್ಕೊಂಡು ತಿರ್ಗಾ ಸಾಯಂಕಾಲ ಗಂಗೆ ನದಿ ಪೂಜೆ ಮಾಡ್ಕೊಂಡ್ಬಂದು ಮಧ್ಯಾಹ್ನ ತಿರ್ಗಿ ಸಾಯಂಕಾಲ 5 ಗಂಟೆಗೆ ಮತ್ತೆ ಕಾರ್ಣಿಕೋತ್ಸವಕ್ಕೆ ಹೋಗಿ ಕಾರ್ಣಿಕ ಪೂಜೆ ಮಾಡ್ಕೊಂಡು ಬಂದು ಮತ್ತೆ ಸ್ವಾಮಿನ ದೇವಸ್ಥಾನದೊಳಗೆ ಕೂರಿಸ್ತೀವಿ. ಪ್ರತಿ ವರ್ಷ ಈಗ ಅದೇ ಪದ್ಧತಿ ನಡೀತಾ ಇದೆ. ಸಿದ್ದಪ್ಪನ ಜಾತ್ರೆ ಸಮಯದಲ್ಲಿ ಗುರುಗಳೇ, ಇದು ಶಾಂತಮ್ಮನ ಸ್ವಲ್ಪ ಇತಿಹಾಸ ಹೇಳ್ತೀರಾ? ಶಾಂತಮ್ಮನ ಇತಿಹಾಸ. ಶಾಂತಾದೇವಿ ಅಂದ್ರೆ ವಿಕ್ರಮರಾಜ ಸಿದ್ದೇಶ್ವರನ ಹೆಂಡತಿ ಅಂತ, ವಿಕ್ರಮರಾಜನ ಹೆಂಡತಿ ಅಂತ ಇವರು ಹಿಂದೆ. ಅವಾಗ ಪ್ರವಾಸಕ್ಕೆ ಅಂತ ಹೊರಗೆ ಹೋದಾಗ ಇವರು ಅವ್ರ ಜೊತೆ ಸೇರ್ಕೊಂಡ್ರು. ಅದಕ್ಕೆ ಅವ್ರು ನನ್ನ ಜೊತೆ ಬರಕ್ ಹರಳಿಲ್ಲ, ನೀನು ಇಲ್ಲೇ ಇರೋ ಅಂತ ಬಿಟ್ಟು ಹೋದಾಗ ಆಯಮ್ಮ ಅದಕ್ಕೆ ಕೆರೆ ಕಟ್ಸ್ಬಿಟ್ಟು ಕೆರೆಗೆ ಆವತಿ ಕೊಟ್ಟರು. ಅದಕ್ಕೆ ಸೂಳೆಕೆರೆ ಅಂತ ಹೆಸರು ಬಿದ್ದಿರೋದು. ಶಾಂತಮ್ಮನೆ ಕೆರೆ ಕಟ್ಸಿ ಕೆರೆಗೆ ಆವತಿ ಕೊಟ್ಟಿರೋದು. ದುಮ್ಮಿ ಗುಡ್ಡಕ್ಕೆ ಪಂಜೆ ಹೊಚ್ಚಿಬಿಟ್ಟು ಕೊರ್ಪಂಚ ಕುಂತವೆ ಅಂತ ಹೇಳಿದಾಗ ಆಯಮ್ಮ ಕೆರೆಗೆ ಆವತಿ ಕೊಟ್ಟಿರೋದು. ಸಿದ್ದನ ತೂಬಿನಿಂದ ಒಂದು 10 ಅಡಿ ದೂರದಲ್ಲಿ ಕತ್ರಿಗಲ್ಲು ಅಂತ ಇದೆ. ಆ ಕತ್ರಿ ತೂಬಲ್ಲಿ ಆಯಮ್ಮ ಬಿದ್ದು ಸತ್ತಾಗ ಆ ಯಮ್ಮನ ಅಂಗಾಂಗಗಳು ಹೋದಾಗ ಹರಿಹರ ಒಳೆ ತನಕ ನೀರು ಹೋಗುತ್ತಿದ್ದು. ಹರಿಹರ ಒಳೆ ತನಕ ಹೋಗುತ್ತೆ ನೀರು. ಆ ಯಮ್ಮನ ಅಂಗಾಂಗಗಳು ಕೈ, ಕಾಲು, ಮೂಗು ಅವೇನೇ ಕಟ್ಟಾಗಿ ಸಿಕ್ಕಿರೋ ಊರಲ್ಲಿ ಕಾರೆನೂರು, ಕತ್ಲಿಗೆರೆ, ಕುಂದೂರು, ಕೂಲಂಬಿ, ಮುಕ್ತನಹಳ್ಳಿ ಆ ಯಮ್ಮನ ಎಲ್ಲೆಲ್ಲಿ ಪಾಟ್ ಸಿಕ್ಕದವ ಆ ಒಬ್ಬರು ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸುದ್ದಿ. ಮುಕ್ತನಹಳ್ಳಿ ಅಂದ್ರೆ ಮೂಗು ಸಿಕ್ಕದ್ರ ಮುಕ್ತನಹಳ್ಳಿ, ಕಾಲು ಸಿಕ್ಕದ್ರ ಕತ್ಲಿಗೆರೆ, ಹೊಟ್ಟೆಪುರ, ಕೊಳನಹಳ್ಳಿ, ಕೈ ಹಿಂಗೆ ಅವ ಊರು ಎಲ್ಲೆಲ್ಲಿ ಯಮ್ಮನ ಅಂಗಾಂಗ ಸಿಕ್ಕದವ ಅವ ಊರ ಹೆಸರಿಟ್ಕಂತ ಹೋಗಿದ್ದಾರೆ ಅಂತ ಸುದ್ದಿ ಹೇಳ್ತಾರೆ. ಅದನ್ನ ನಾವು ಅದನ್ನೇ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇತಿಹಾಸ ಇದ್ದೇ ಇರತ್ತದ, ಸುಮ್ಮನೆ ಯಾರು ಹೇಳೋದಿಲ್ಲ, ಇರೋದಕ್ಕೇನೆ ಹೇಳೋ ಅಂತ ಇದಿರ್ತೈತಿ. ಗುರುಗಳೇ, ತುಂಬ ಧನ್ಯವಾದಗಳು. ಹರಿಹರ ತಾಲೂಕಿನ ಬಾತಿ ಗ್ರಾಮದಿಂದ ಇಲ್ಲಿ ಬಂದು ಸ್ತಂಭ ಸ್ಥಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಮಂಟಪ ಸ್ಥಾಪನೆ. ಸ್ನೇಹಿತರೆ, ಈ ಒಂದು ದೇವಾಲಯ ದಾವಣಗೆರೆ ಜಿಲ್ಲೆಯಿಂದ ಸುಮಾರು 40 ಕಿಲೋಮೀಟರ್ ದೂರವಿದ್ದು ಚನ್ನಗಿರಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ, ಬೆಟ್ಟ ಗುಡ್ಡಗಳು, ಅಲ್ಲಿ ಯಾತ್ರಿ ನಿವಾಸ ಕೂಡ ಇದೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಕಲ್ಯಾಣ ಮಂಟಪ ಇದೆ ಫ್ರೆಂಡ್ಸ್. ಇಲ್ಲಿ ನೀರಿನ ವ್ಯವಸ್ಥೆ ಮಾಡೋಕ್ಕೋಸ್ಕರ ಟ್ಯಾಂಕಿ ಇದೆ. ಕಲ್ಯಾಣ ಮಂಟಪ.